ಏನಂತ ಹೇಳ್ತಾ ಇದ್ದಾರೆ, ಆ ಸೈತಾನನು ಏನ್ ಮಾಡ್ತಾ ಇದ್ರು ಸಂಜೆ ದಿನ ಏನ್ ಹೇಳಿದ್ರು ನೆನಪಿದ್ದೀರಾ? ಏನಂತೆ ಈ ಜಾತಿಯ ಮುಂದೆ ಈ ಒಂದು ಜಾತಿ ಉಪವಾಸ ಅಂತಿದೆ, ಪ್ರಾರ್ಥನೆ ಇಲ್ಲ. ಫಸ್ಟ್ ಏನದ ಅದು ನೋಡ್ಬೇಕು. ಬೇರೆ ಯಾವ್ದರಿಂದಲೂ ಬಿಟ್ಟು ಹೋಗುದಿಲ್ಲ. ಹಾಲೆಲೂಯಾ. ಇವತ್ತು ನೀವು ಒಳಗಡೆ ಪದೇ ಪದೇ ರೋಗ ಬೀಳ್ತಾ ಇದ್ದೀರಾ, ಪದೇ ಪದೇ ಸಾಲದಲ್ಲಿ ಇದ್ದೀರಾ, ಮೇಲ್ ಬರ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂತ ವಾಕ್ಯ ಹೇಳ್ತದೆ, ಉಪವಾಸ ಪ್ರಾರ್ಥನೆ ಮಾಡ್ಬೇಕಂತ. ಪ್ರಾರ್ಥನೆ ಉಪವಾಸ ಬೇಕು. ಅದಕ್ಕೆ ಏನ್ ಬೇಕು? ಪ್ರಾರ್ಥನೆ ಮತ್ತೆ ಉಪವಾಸ ಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ. ನೀವೆಲ್ಲೋ ಒಂದು ನಿಮಿಷ ಪ್ರೇಯರ್ ಮಾಡ್ದ ನನಗೆ ಅಲ್ಲಿಗೆ ಹೋಗತ್ತ ಇಲ್ಲಿಗೆ ಹೋಗತ್ತ ಅಂದ್ರ ಅದ್ಭುತ ಆಗಲ್ಲ. ನಿಮ್ಗೆಲ್ಲವನ್ನು ಬಿಟ್ಟು ಏನ್ ಮಾಡ್ಬೇಕು? ದೇವರ ಪ್ರಸನ್ನತೆ ಬರ್ಬೇಕು. ಎಲ್ಲಿ ಬರ್ಬೇಕು? ದೇವರ ಪ್ರಸನ್ನತೆಯಲ್ಲಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹalleluya. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ಪ್ರೈಸ್ ದಿ ಲಾರ್ಡ್. ಹalleluya. ಸೊ ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಈ ಜಾತಿಯು ಏನಂತೆ ಪ್ರಾರ್ಥನೆಯಿಂದ ಮತ್ತು ಉಪವಾಸದಿಂದ ಯಾವುದರಿಂದಲೂ ಹೋಗಲ್ಲ ಅಂತ ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹalleluya. ಸೊ ಅದಕ್ಕಾಗಿ ಇವತ್ತು ನಾವು ಎಷ್ಟು ಉಪವಾಸ ಮಾಡ್ತೀವಿ ಅಷ್ಟು ದೇವರಿಗೆ ಒಳಗಡೆ ಬಿಡುಗಡೆ ಮಾಡುವಂತ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ಇಲ್ಲಿ ಬಂದಂತ ನೀವೆಲ್ಲರೂ ಉಪವಾಸ ಪ್ರಾರ್ಥನೆಯಲ್ಲಿ ಎಷ್ಟು ಜನ ಬಂದಿದ್ದೀರಿ, ದೇವರು ಆಶೀರ್ವದಿಸಲಿ. ನೀವೆಲ್ಲದರಲ್ಲಿ ಜಯಿಸ್ತೀರಾ. ಉಪವಾಸ ಮಾಡುವಂತ ಮನುಷ್ಯ ಎಲ್ಲದರಲ್ಲಿ ಜಯಿಸ್ತೀರಾ. ಮತ್ತೆ ಸಂಡೆ ಏನ್ ಹೇಳಿದೆ ನಾನು, ಮತ್ತೊಂದು ಇನ್ನೊಂದು ಇಂಪಾರ್ಟೆಂಟ್ ಕೀ ಹೇಳಿದೆ. ಎಷ್ಟು ಜನ ಬಂದಿರಿ ಸಂಡೆ ಕೈ ಮೇಲೆ? ಸಂಡೆ ಬಂದಿರೋ ಕೈ ಮೇಲೆ. ಸಂಡೆ ಬಂದಿರೋ ಕೈ ಮೇಲೆ. ಎಷ್ಟು ಜನ ಕನ್ನಡ ಬರ್ತದೆ? ಕನ್ನಡ ಬರೋರು ಎಲ್ಲ ಕೈ ಮೇಲೆ ಎತ್ಕೊಳ್ತಾರೆ. ಕನ್ನಡ ಬರೋರು ಒಂದ್ಸರಿ ಕೈ ಮೇಲೆ. ಕನ್ನಡ ಎಲ್ಲರಿಗೂ ಬರ್ತದೆ. ಅಂದ್ರೆ ನಾನು ಭಾಷೆ ತಿಳಿದು ಇದು ಶರೀರ ಕಾಂಸ ಇದು ಕೊಡಬಾರ್ದು. ಓಕೆ. ಎಷ್ಟು ಜನ ಕನ್ನಡ ಬರ್ತದೆ ಕೈ ಮೇಲೆ? ಈಗ ಬೇಗ ಎನರ್ಜಿಟಿಕ್ ಆಗಿರ್ತದೆ. ಸೈತನಿಗೆ ಹಾರಿಸ್ಬೇಕಾದ್ರೆ ಪವರ್ಫುಲ್ ಇರ್ಬೇಕಾಗ್ತದೆ. ನೀವು ಹೀಗ್ ಮಾಡಿದ್ರೆ ಅಲ್ಲಿಗೆ ಇರ್ಲಾಗ್ತದೆ. ಸೈತ ಪವರ್ಫುಲ್ ಇರ್ಬೇಕು. ಅಲ್ಲೇ ಹೀಗ್ ಮಾಡಿದ್ರೆ ಸೈತನ ಅಂತ ಬಿಡು ಹಂಗೆ ಇರಲಿ ಅಂತ. ಅದಕ್ಕೆ ಜಯಿಸ್ಬೇಕಾದ್ರೆ ನೀವು ಏನ್ ಮಾಡ್ಬೇಕಂತ ದೇವ್ರ ವಾಕ್ಯ ಹೇಳ್ತದ, ಉಪವಾಸ ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೈ ಎತ್ತಲಕ್ಕೆ ಮಾತ್ರ ಇಲ್ಲ ಅಂದ್ಮೇಲೆ ಉಪವಾಸ ಮಾಡಕ್ಕೆ ಹೆಂಗಾಗ್ತದೆ? ಚಾಲೆಂಜ್ ಅದ. ಏನಾದ್ರೂ ಜಯಿಸ್ಬೇಕು, ನೀವ್ ಏನಾದ್ರೂ ನಿಮ್ ಲೈಫ್ ಅಲ್ಲಿ ಹೋರಾಟ ಮಾಡ್ಬೇಕು, ಗೆದಿಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಾಗ್ತದಂದ್ರೆ ಉಪವಾಸ ಮಾಡ್ಬೇಕಾಗ್ತದೆ ಅಲ್ಲ. ಸೊ ಅದಕ್ಕೆ ಇನ್ನೊಂದು ವಾಕ್ಯ ಹೇಳಿದ್ರೆ ಸಂಡೆ ರಿಪೀಟ್ ಯಾಕೆ ಮಾಡ್ತಾ ಇದ್ದಾರೆ, ನೀವು ವಾಕ್ಯ ಕೇಳಿದಾಗ ಬಿಡುಗಡೆ ಅರ್ಥ ಬಿಡುಗಡೆ ವಾಕ್ಯದಿಂದಲೇ ಇರ್ತದೆ. ಯಾಕಂದ್ರೆ ನನ್ನ ಮಾತಿರಲ್ಲ, ಇದು ದೇವ್ರ ಮಾತಾಗಿರ್ತದೆ. ಸೊ ಅದಕ್ಕಾಗಿ ಮತ್ತೇನ್ ಹೇಳಿದ್ರಿ, ಎಲ್ಲರೂ ಬೈದು ಹುಡುಕ್ರಿ. ಹೋದ ವಾರದೆಲ್ಲ ತಲೆಗಿರಲಿ ಎದ್ರಿ. ನೀನೇನಾಗ್ಯಾರ ಊಟ ಮಾಡಿರಿ ಅಂತ ಹೇಳ್ತೀವಿ. ಹೇಳ್ತೀರಿ ಏನ ನೆನಪದ ಏನು ಅದಕ್ಕೆ ಹೋಗ್ಯಾರ? ಪ್ರೈಸ್ ದಿ ಲಾರ್ಡ್. ಹalleluya. ಇನ್ನೊಂದು ಏನಂತಂದ್ರೆ ಯೇಸು ಸ್ವಾಮಿ ಅಂತಾರೆ. ಇಲ್ಲ ಇನ್ನೊಂದು ಯೇಸು ಸ್ವಾಮಿ ಮಾತಾಡ್ತಾರೆ. ಏನಂತಾರೆ ಅವ್ರಿಗೆ? ಏನಂತಾರೆ ಹೇಳ್ತಾರೆ ಯೇಸು ಸ್ವಾಮಿ ಮಾತಾಡ್ತಾರೆ, ನೀವು ಬರೀ ಬಾಯಿದಲೇ ನನ್ನ ಏನ್ ಮಾಡ್ತೀರಿ? ಸನ್ಮಾನಿಸ್ತೀರಿ, ಆದರೆ ನಿಮ್ಮ ಹೃದಯ ಏನದ ಬಹಳ ದೂರ ಅಲ್ಲ ಅಂತ ಹೇಳ್ತಾರೆ. ನೆನಪದ? ನಾನು ನೆನಪು ಹೋಗ್ಯದ ಅಲ್ಲೋ? ಇದು ಇತ್ತ ಏನು ನನ್ನ ಹೊಸ ತಿಂಗಳು ಹೇಳ್ತೀನಿ. ಪ್ರೈಸ್ ದಿ ಲಾರ್ಡ್. ಹalleluya. ಸೊ ಹೀಗೆ ನೆನಪುಳಿತಂದ್ರೆ ಆ ಬಿಡುಗಡೆ ಕಂಪ್ಲೀಟ್ ಬಿಡುಗಡೆ ಬೇಕಂದ್ರೆ ವಾಕ್ಯ ನಿಮ್ಮ ಒಳಗಡೆ ಇರ್ಬೇಕು. ನಾನು ಯಾವ್ದು ವಾಕ್ಯ ಹೇಳ್ತೀನಿ ಅಂದ್ರೆ ದೇವರಿಂದ ಬಂದಂತ ವಾಕ್ಯ, ನಂದು ಮಾತಿರಲ್ಲ. ಸೊ ನಿಮ್ಮ ಮನಸ್ಸು ಬಹಳಷ್ಟು ಏನಾಗಿದ್ದಾವೆ, ದೂರ ಆಗಿದೆ. ನೀವು ಮಾತಿನಿಂದಲೇ ಮಾತ್ರ ಏನ್ ಮಾಡ್ತೀರಿ? ಸನ್ಮಾನಿಸ್ತೀರಿ. ಇವತ್ತು ಬರೀ ಮಾತಾಡಿ ಹೇಳಿ ಸ್ತೋತ್ರ ಮಾಡಿದ್ರೆ ನಿಮ್ ಹೃದಯ ಎಲ್ಲೋ ಒಂದ್ ಕಡೆ ಇದೆ. ಹೃದಯ ಇಲ್ಲಿತ್ತಂದ್ರ ನೀವು ಏನ್ ಮಾಡ್ತೀರಾ? ಬೇಗ ಓಡಿ ಬರ್ತೀರಿ ದೇವ್ರ ಪ್ರಸನ್ನ. ಇಲ್ಲಿ ನಿಮ್ಮ ಮನಸ್ಸು ಇಲ್ಲಿಂದ ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿ ಬಂದ್ಮೇಲೆ ಆ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಏನಾಗ್ತದೆ? ಕನೆಕ್ಟ್ ಆಗ್ತದೆ.
ಅದಕ್ಕೆ ಯೇಸು ಸ್ವಾಮಿ ಅಂತಾರೆ, ನಿಮ್ಮ ಮನಸ್ಸುಗಳು ತುಂಬಾ ದೂರ ಆಗಿದ್ದಾವೆ. ಬರೀ ನೀವು ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಮಾತಿನಿಂದಲೇ ಸನ್ಮಾನಿಸ್ತಾರೆ. ಅದಕ್ಕಾಗಿ ಮಾತಿನಿಂದ ಬರೀ ಕೇಳಲಾಗಬಾರ್ದು, ನಿಮ್ಮ ಹೃದಯದ ಒಳಗೆ ಹಾಕೊಳ್ಬಾರ್ದು. ಏನ್ ಹಾಕೊಳ್ರಿ? ಹೃದಯದ ಒಳಗೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಈ ವಾಕ್ಯಕ್ಕೆ. ಒಬ್ಬ ವ್ಯಕ್ತಿ ಇರ್ತಾನೆ, ಆ ಒಂದು ಊರಲ್ಲಿ ಅವನಿಗೆ ಒಂದು 3 ಎಕರೆ ಹೊಲ ಇರ್ತದೆ. ಎಷ್ಟು ಇರ್ತದೆ? 3 ಎಕರೆ ಏನಿರ್ತದ ಹೊಲ ಇರ್ತದೆ. ಆ ಹೊಲ ಇದ್ದಾಗ ಆ ಮನುಷ್ಯ ಏನ್ ಮಾಡ್ತಾನಂದ್ರ ದೇವರ ಮೇಲೆ ಬಹಳಷ್ಟು ನಂಬಿಕೆ ಮಾಡಿರುವಂತ ಮನುಷ್ಯ. ಎದ್ರ ಮೇಲೆ? ದೇವರ ಮೇಲೆ ನಂಬಿಕೆ ಮಾಡುವಂತ ಮನುಷ್ಯ. ಅವರು ಏನ್ ಮಾಡ್ತಾರಂದ್ರ ಪ್ರಾರ್ಥನೆ ಮಾಡ್ತಾರೆ, ಪ್ರತಿಯೊಂದು ವಿಷಯದಲ್ಲಿ ಪ್ರೇ ಮಾಡ್ತಾರೆ. ಪ್ರಾರ್ಥನೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಅವ್ರ ಜೀವಿತದಲ್ಲಿ ಏನಾದ್ರೂ ಅದ್ಭುತ ಆಗ್ಬೇಕಾದ್ರೆ ದೇವರಿಂದಲೇ ಆಗ್ತದಂತ ಅವನಿಗೆ ಗೊತ್ತಾಗಿದೆ. ಅದರಿಂದ ದೇವರಿಂದ. ಹಾಗಾಗಿ ಏನಾಯ್ತದಂದ್ರೆ, ಒಂದು ಮಳೆಗಾಲ ಸ್ಟಾರ್ಟ್ ಆದಾಗ ಒಂದು 3 ಮಂತ್ಸ್ ಮಳೆ ಬೀಳಲ್ಲ. ಎಷ್ಟು ದಿನ? 3 ಮಂತ್ಸ್. ಮಳೆಗಾಲ ಸ್ಟಾರ್ಟ್ ಆಗಿ 3 ಮಂತ್ಸ್ ಮಳೆ ಬೀಳಲ್ಲ. ಮಳೆ ಬೀಳದಾಗ ಇವ್ರು ಏನ್ ಮಾಡ್ತಾ ಇರ್ತಾರಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಪ್ರೇ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಹೋಲಿ ಸ್ಪಿರಿಟ್ ಏನ್ ಮಾಡ್ತದಂತಂದ್ರೆ, ನೀನ್ ಪ್ರಾರ್ಥನೆ ಕೇಳಿದೀನಿ, ನೀನೇನ್ ಮಾಡೋದ್ರೆ ಈಗ ಹೊಲದಲ್ಲಿ ಹೋಗಿ ಬಿತ್ತು ಅಂತ. ಏನಂತ? ಹೊಲದಲ್ಲಿ ಹೋಗಿ ಬಿತ್ತು. 3 ಮಂತ್ ಆಯ್ತು, ಬಿದ್ದಿಲ್ಲ ಮಳೆ, ಏನ್ ಮಾಡೋದು ಬಂದಿಲ್ಲ, ಏನೇ ಇಲ್ಲ. ಅವಾಗ ಇವ್ ಮನುಷ್ಯ ಏನ್ ಮಾಡ್ತಾರಂದ್ರ, ಯಾರ ಹೇಳ್ತಾರ ನನ್ನ ಮನಸ್ಸಿನಾಗೆ ಹಿಂಗದ ಅಂತ. ಯಾಕಂದ್ರೆ ಇವನು ಜರಿ ಬಾಯಿಂದಲೇ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಿಲ್ಲ, ಅವನು ಕೂಡ ಮನಸ್ಸಿನಿಂದ ದೇವರ ಸನ್ನಿಧಾನದಲ್ಲಿ ಬೆಳೀತಾ ಇದ್ದವ. ಎದರಿಂದ? ಹೃದಯದಿಂದ. ಹೃದಯ ದೇವರಿಗೆ ಹತ್ತಿರವಾಗಿತ್ತು. ಎಲ್ಲ ಊರದವ್ರಿಗೆ ಕಷ್ಟದಲ್ಲಿ ಇರ್ತಾರೆ, ಏನಪ್ಪ ನಮ್ಮ ಹೊಲ ಇಲ್ಲ, ಇಷ್ಟದ ಮಳೆ ಬರ್ತಾ ಇಲ್ಲ, ಏನಿಲ್ಲ, ಏನಾಗತ್ತೆ ನಮ್ಮ ಕತೆ. ಎರಡು ಸಾಲಗಳು ತಂದು ಬೆಳೆಗಳು ಬಿತ್ತಬೇಕಂತ ಆಸೆ ಇಟ್ಕೊಂಡು ಬಂದಿರ್ತಾರೆ. ಅವಾಗ ಅವರಿಗೆ ಬಹಳಷ್ಟು ನೋವು ಅಂತ ಬರ್ತಾ ಇದೆ, ಸಾಲಗಳಲ್ಲಿ ಇದ್ದಾರೆ ಅಂತವ್ರು. ಹೊಲದ ಮೇಲೆ ಡಿಪೆಂಡ್ ಆಗಿರುವಂತ ವ್ಯಕ್ತಿಗಳು ಬಂದು ಕೇಳ್ತಾರೆ, ಏನಪ್ಪಾ ನಮ್ಮ ಗತಿ ಹೀಗಾಯ್ತು, ಎಲ್ಲ ಕಡೆ ಹೋಗಿ ಪೂಜೆ ಮಾಡಿ ಬರ್ತಾರೆ, ಎಲ್ಲನೇ ಮಾಡ್ತಾರೆ. ಅವಾಗ ಏನೇ ರಿಸಲ್ಟ್ ಬರಲ್ಲ. ಒಂದಿನ ರಾತ್ರಿ ಪ್ರೇ ಮಾಡ್ತಾ ಇರ್ತಾರ, ಆ ಹೊಲದ ಹೋಗಿ ಪ್ರೇ ಮಾಡ್ತಾರ ರಾತ್ರಿ ಹೊತ್ತಿದಲ್ಲಿ. ಕೇಳು, ಹಲೋ ಏಸಲ್ಲಿ ಕೇಳ್ಕೊಂಡ್ರೆ ಏಸಲ್ಲಿ ನಿದ್ದೆ ಮಾಡ್ತದ ಕೈ ಮೇಲೆ. ಯಾಕಂದ್ರೆ ವಾಕ್ಯ ಚಂದ ನಿದ್ದೆ ಮಾಡಿಸ್ತದೆ. ಮನೆ ಮಾಡಲ್ಮೇಲೆ ವಾಕ್ಯ ಹೋಗುವಂತ ನೀವು ನೋಡ್ರಿ. ಮನೆಗೆ ಎಷ್ಟು ಮಾಡ್ರಿ ನಿದ್ದೆ, ರಾತ್ರಿ ಕರೆ ನಿದ್ದೆ ಬರಲ್ಲ, ಕರೆ ಇಲ್ಲಿ ಬಂದು ನಿದ್ದೆ ಬರ. ಏಸಲ್ಲಿ ನಿದ್ದೆ ಬಂದ್ರೆ ಬರೋದು ಕೈ ಮೇಲೆ. ಈಗ ಹೇಳಬಾರ್ದು, ಯಾರಿಗೂ ಹೇಳಲ್ಲ. ಆಮೇಲೆ ಕಣ್ಮುಚ್ಚ ಎಲ್ಲರೂ ಕಣ್ಮುಚ್ಚಿ ಯಾರಿಗೆ ನಿದ್ದೆ ಬರ್ತದೆ ಕೈ ಮೇಲೆ ಹೋಗ್ತೀವಿ, ಬೇರೆ ಯಾರು ನೋಡೋದು ಬೇಡ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಓಕೆ, ನಿದ್ದೆ ಮಾಡ್ಬೇಕು. ಯಾಕಂದ್ರೆ ಕೇಳೋದು ಇಲ್ಲಿ ಬಂದ್ಮೇಲೆ ಸರಿ, ಇಲ್ಲಿ ಬಂದ್ರೆ ನಿದ್ದೆ ಬರಲ್ಲ ಅಂತ ಮಾಡೋದು. ಅದಕ್ಕೆ ಕೇಳಿದೆ ನನಗೆ ಪುನಃ ಯಾರಿಗೆ ನಿದ್ದೆ ಬರ್ತಲ್ಲ ನಾನು ನೋಡ್ತೀನಿ, ಬಟ್ ಅವಾಗ ನಿದ್ದೆ ಮಾಡ್ಬೇಡ ಅಂತ ಹೇಳ್ಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ಏನಾಯ್ತಂದ್ರೆ, ಇವಾಗ ಹೊಲದಲ್ಲಿ ಹೋಗಿ ಪ್ರೇ ಮಾಡ್ತಿರುವಾಗ ಇವ್ರು ಒಳಗಡೆ ಒಂದು ಸೌಂಡ್ ಬಂತು. ಪರಿಶುದ್ಧಾತ್ಮ ಹೇಳಿದವರಿಗೆ ಮೊಳಕಾಲಾಗಿ ಪ್ರೇ ಮಾಡುವಾಗ ಅವರು ಹೊಲದ ಮೇಲೆ ಕೈ ಇಟ್ಟು ಪ್ರೇ ಮಾಡುವಾಗ, ದೇವ್ರೆ ಈ ಹೊಲದಲ್ಲಿ ಹೆಂಗೆ ಮುಂದೆ ನಾನು ಬೆಳಿಬೇಕು, ನನ್ನ ಪರಿಸ್ಥಿತಿ ತುಂಬಾ ಗಂಭೀರ ಇದೆ, ನಾನು ಬಡತನದಲ್ಲಿ ಇದ್ದೀನಿ, ಈಗ ಬಿತ್ತಬೇಕಾದ್ರೂ ಕೂಡ ಈಗ ಮಳೆ ಇಲ್ಲ, ನಾನು ಸಾಲದಲ್ಲಿ ಇದ್ದೀನಿ ಅಂತ ಅವನು ಏನ್ ಪರಿಸ್ಥಿತಿ ಇದೆ ಅವನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಗ ಅವ ಏನ್ ಹೇಳ್ತಾರಂದ್ರೆ, ಪೊಲೀಸರು ಅವನಿಗೆ ಮಧ್ಯರಾತ್ರಿ ಪ್ರಾರ್ಥನೆ ಮಾಡಿದಾಗ, ಅವ ಹೊಲದಲ್ಲೇ ಪ್ರಾರ್ಥನೆ ಮಾಡ್ತಿರುವಾಗ ಆ ಹೊಲದಾಗೆ ಪರಿಶುದ್ಧಾತ್ಮ ಬಂದು ಅವ್ರಿಗೆ ಏನ್ ಹೇಳ್ತಾರಂದ್ರ, ಈಗ ನೀನು ಮಾಡಿದ ಪ್ರಾರ್ಥನೆ ನಾನು ಕೇಳಿದೀನಿ, ಇವಾಗ ನೀನೇನ್ ಮಾಡು ಅಂದ್ರೆ ಬೆಳಗಿನ ಜಾವದಲ್ಲಿ ನೀನು ಬಿತ್ತೋದಕ್ಕೆ ಸಿದ್ಧ ಮಾಡ್ಕೋ, ಬಿತ್ತಕ್ಕೆ ಪ್ರಾರಂಭ ಮಾಡು ಅಂತ ಹೇಳ್ತಾರೆ. ನೀನ್ ಮಾತ್ರ ಅಲ್ಲ, ಇನ್ನು ಬೇರೆಯೂ ಕೂಡ ಹೇಳು, ಊರಿಗೆಲ್ಲ ಗ್ರಾಮಕ್ಕೆಲ್ಲ ಅಂತ ಹೇಳ್ತಾರೆ. ಅವಾಗ ಅವ ಏನ್ ಮಾಡ್ತಾರಂದ್ರೆ
ಇದೆಲ್ಲೋ ಕಾಣಿಸಲ್ಲ ಅಂತ ಆಲೋಚನೆ ಮಾಡ್ತಾರೆ. ಮತ್ತೆ ಪರಿಶುದ್ಧಾತ್ಮ ಪ್ರಾರ್ಥನೆ ಮಾಡುವಾಗ ಒಂದು 8 ಆಗಸ್ಟನ ಪ್ರಾರ್ಥನೆ ಹಂಗೆ ನಡೀತಾ ಇತ್ತು. ಅವ್ನಿಗೆ 2-3 ಸಾರಿ ಹಂಗೆ ಸೌಂಡ್ ಬಂದಾಗ ಅವ್ನು ಡಿಸೈಡ್ ಮಾಡ್ತಾನೆ, ನನಗೆ ಪರಿಶುದ್ಧಾತ್ಮ ಹೇಳ್ತಾ ಇದ್ದಾನೆ. ಆಗ ಅವನಿಗೆ ಗೊತ್ತಾಯ್ತು ಇದು ದೇವರ ಶಬ್ದ ಇದೆ ಅಂತ. ಅವ್ರು ಹೇಳಿದಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ಆ ಶಬ್ದ ಕೇಳಿ ಅವನು ಬಿದ್ದಕ್ಕೆ ಹೊಲಕ್ಕೆ ಹೋಗ್ತಿರುವಾಗ ಊರವರಿಗೆಲ್ಲ ಹೇಳ್ತಾರ, ಅವನು ಏನಂತಾರೆ, ನಾಳೆ ಮಳೆ ಬರೋದ ನೋಡ್ರಿ, 2 ದಿನ ಮಳೆ ಬರ್ತದ, ನೀವೆಲ್ಲರೂ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ಮಳೆ ಬರೋದ್ರ ಬಿತ್ತರಿ ಅಂತ ಹೇಳ್ತಾರೆ. ಹೇಳಿದಾಗ ಇವರೆಲ್ಲ ಹುಚ್ಚು ತರ ಏನ್ ಮಾತಾಡ್ತಾ ಇದ್ರು, ಹುಚ್ಚನ ಪೈಲೆ ಸಾಲ ಆಗ್ಯದ, ಇರ್ಲಕ್ಕೆ 3 ಎಕರೆ ಹೊಲದ, ನಮಗೆ ಹೇಳತ್ತಾನ, ಇವನಿಗೇನು ಗೊತ್ತಿಲ್ಲ, ನಾಲೆಜ್ ಇಲ್ಲ, ಯಾವ ಸಾಹಿತ್ಯ ಹೇಳಿಲ್ಲ, ಪೇಪರ್ ತಂದಿಲ್ಲ, ನಾನು ನ್ಯೂಸ್ದಾಗಿಲ್ಲ ಅಂತ ಅಲ್ಲ ಅಂದಾಗ ಇವ್ರ ನಂಬಿಕೆ ಹೆಂಗಂತಂದ್ರ ದೇವ್ರ ಮೇಲೆ ನಂಬಿಕೆ. ಯಾರ ಮೇಲೆ ನಂಬಿಕೆ ಅಂತಂದ್ರ ದೇವರ ಮೇಲೆ ನಂಬಿಕೆ ಇರೋದ್ರಿಂದ ಊರವರಿಗೆಲ್ಲ ಹೇಳ್ರಿ ಅಂತ ಎಲ್ಲರೂ ಪ್ರಚಾರ ಮಾಡಿಸ್ತಾರ, ಬರ್ತಾರ, ಹೇಳ್ಕೊಂಡು ಬರ್ತಾರೆ. ಯಾರು ಬಿತ್ತದು ಅಲ್ಲ, ಬಿತ್ತದ ಕಡೆಯಿಂದ ಇವ ಏನ್ ಮಾಡ್ತಾರಂದ್ರೆ ಕಡೆಗೆ ಪರಿಶುದ್ಧಾತ್ಮ ಮೇಲೆ ನಂಬಿಕೆ ಇಟ್ಟು ಏನ್ ಮಾಡ್ತಾರೆ, ಯಾಕಂದ್ರೆ ಅವನು ಹೃದಯ ಒಳಗಡೆ ಪೊಲೀಸ್ ಸ್ಪಿರಿಟ್ ಇತ್ತು, ಅವನ ಮನಸ್ಸಿನ ಒಳಗಡೆ ದೇವರ ವಾಕ್ಯ ಬಾಯಿ ಒಳಗಿದ್ದಿಲ್ಲ.